ಶರಣಾಗತಿ ಕರ್ನಾಟಕದಲ್ಲಿ ಇವತ್ತು ಐತಿಹಾಸಿಕ ಬೆಳವಣಿಗೆ ಆಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸರೆಂಡರ್ ಆಗ್ತಾರೆ ನಕ್ಸಲರು. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಸರೆಂಡರ್ ಆಗಲಿದ್ದಾರೆ. 6 ನಕ್ಸಲರ ಶರಣಾಗತಿ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ 6 ಮಂದಿ ನಕ್ಸಲರು ಸರೆಂಡರ್ ಆಗಲಿದ್ದಾರೆ. ಸರ್ಕಾರ ರಚಿಸಿದ್ದ ಜಿಲ್ಲಾ ಕಮಿಟಿ ಮುಂದೆ ಹಾಜರಾಗ್ತಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರೆಂಡರ್ ಆಗಲಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಯಡಿ ನಕ್ಸಲರ ಶರಣಾಗತಿ ಆಗ್ತಾ ಇದೆ. ನಕ್ಸಲರಾದಂತಹ ಮುಂಡಗಾರು ಲತಾ, ಸುಂದರಿ ಕುಟ್ಲೂರು, ವನಜಾಕ್ಷಿ, ಮಾರಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜೀಶ್. ಚಿಕ್ಕಮಗಳೂರು ಪ್ರವಾಸಿ ಮಂದಿರದ ಬಳಿ ಬಂದೋಬಸ್ತನ್ನ ನಿಯೋಜಿಸಲಾಗಿದೆ. ಪ್ರವೇಶ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಸಿ ಭದ್ರತೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಸರ್ಕಾರ ರಚಿಸಿದಂತಹ ಜಿಲ್ಲಾ ಕಮಿಟಿಯ ಮುಂದೆ 6 ಮಂದಿ ನಕ್ಸಲರು ಸರೆಂಡರ್ ಆಗಲಿದ್ದಾರೆ. ಬಹಳ ವರ್ಷಗಳ ನಂತರ ಕಾಡಿನಿಂದ ನಾಡಿನತ್ತ ನಕ್ಸಲರು ಬರ್ತಾ ಇದ್ದಾರೆ. ಬಹಳ ವರ್ಷಗಳ ನಂತರ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಚಿಕ್ಕಮಗಳೂರು ಪ್ರವಾಸಿ ಮಂದಿರದ ಬಳಿ ಒಂದಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಪ್ರವೇಶ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನು ಅಳವಡಿಸಿ ಭದ್ರತೆಯನ್ನ ನೀಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಾಂತಿಗಾಗಿ ನಾಗರಿಕ ವೇದಿಕೆ, ಅದರ ಅಡಿ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಆ ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಕ್ಸಲರಾದಂತಹ ಮುಂಡಗಾರು ಲತಾ, ಸುಂದರಿ ಕುಟ್ಲೂರು, ವನಜಾಕ್ಷಿ, ಮಾರಪ್ಪ ಅರೋಲಿ, ಟಿಎನ್ ಜೀಶ್ ಕೆಲವೇ ಹೊತ್ತಿನಲ್ಲಿ ಜಿಲ್ಲಾಡಳಿತದ ಮುಂದೆ ಸರೆಂಡರ್ ಆಗ್ತಾರೆ. ಎಸ್, ಶಾಂತಿಗಾಗಿ ವೇದಿಕೆ ಅಧ್ಯಕ್ಷ ಕೆಎಲ್ ಅಶೋಕ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಸರ್, ಈ ಕಾರ್ಯಕ್ರಮ ಬೆಂಗಳೂರು ಶಿಫ್ಟ್ ಮುಖ್ಯಮಂತ್ರಿಗಳು ಸ್ವತಃ ಖುದ್ದಾಗಿ ತಾವೇ ಹಾಜರಿರಬೇಕು, ಸರ್ಕಾರವೇ ಹಾಜರಿರಬೇಕು. ಇದೊಂದು ಕರ್ನಾಟಕದಲ್ಲಿ ಭಾರತಕ್ಕೆ ಬಹಳ ಮಾದರಿಯಾದಂಥ ಒಂದು ನಕ್ಸಲೀಯ ಮುಖ್ಯ ವಿದ್ಯಮಾನ. ಹಾಗಾಗಿ ತಾನೇ ಖುದ್ದು ಹಾಜರಿರಬೇಕು. ನಮ್ಮ ಸರ್ಕಾರವೇ ಅವನ್ನ ಆಹ್ವಾನಿಸ್ತದೆ ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ನೀವು ಖುದ್ದು ಬನ್ನಿ, ಚಿಕ್ಕಮಗಳೂರಿಗೆ ಬೇಡ ಅಂತ ಹೇಳಿ ನಮಗೆ ಮನವಿಯನ್ನು ಮಾಡಿಕೊಂಡ್ರು. ಆ ಮನವಿಗೆ ನಾವು ಸ್ಪಂದಿಸ್ತಾ ಇದ್ವಿ. ಅಲ್ಲ ಸರ್, ಇಲ್ಲಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು. ಹಿಂಗೆ ಸಡನ್ ಆಗಿ ಕೆಎಲ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಸರ್ ಈ ಕಾರ್ಯಕ್ರಮ ಬೆಂಗಳೂರು ಶಿಫ್ಟ್ ಮುಖ್ಯಮಂತ್ರಿಗಳು ಸ್ವತಃ ಖುದ್ದಾಗಿ ತಾವೇ ಹಾಜರಿರಬೇಕು, ಸರ್ಕಾರವೇ ಹಾಜರಿರಬೇಕು. ಇದೊಂದು ಕರ್ನಾಟಕದಲ್ಲಿ ಭಾರತಕ್ಕೆ ಬಹಳ ಮಾದರಿಯಾದಂಥ ಒಂದು ನಕ್ಸಲೀಯ ಮುಖ್ಯ ವಿದ್ಯಮಾನ. ಹಾಗಾಗಿ ತಾನೇ ಖುದ್ದು ಹಾಜರಿರಬೇಕು. ನಮ್ಮ ಸರ್ಕಾರವೇ ಅವನ್ನ ಆಹ್ವಾನಿಸ್ತದೆ ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ನೀವು ಖುದ್ದು ಬನ್ನಿ, ಚಿಕ್ಕಮಗಳೂರಿಗೆ ಬೇಡ ಅಂತ ಹೇಳಿ ನಮಗೆ ಮನವಿಯನ್ನು ಮಾಡಿಕೊಂಡ್ರು. ಆ ಮನವಿಗೆ ನಾವು ಸ್ಪಂದಿಸ್ತಾ ಇದ್ವಿ. ಅಲ್ಲ ಸರ್, ಇಲ್ಲಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು. ಹಿಂಗೆ ಸಡನ್ ಆಗಿ ಚೇಂಜ್ ಆಗಿದೆ ಅಂತ ಅನ್ಸಲಿಲ್ಲ. ಕುಟುಂಬದವ್ರು ಎಲ್ಲರೂ ಕೂಡ ಇಲ್ಲ, ಕುಟುಂಬದವ್ರನ್ನೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಹೋಗ್ತಾ ಇದೀನಿ. ಕುಟುಂಬದವರೆಲ್ಲರೂ ಕರ್ಕೊಂಡು ಹೋಗ್ತಾ ಇದೀವಿ. ಇದು ಕೆಎಲ್ ಅಶೋಕ್ ಅವರ ಮಾತು. ಅಂದ್ರೆ ಮುಖ್ಯಮಂತ್ರಿಗಳು ಸ್ವತಃ ಖುದ್ದಾಗಿ ತಾವೇ ಹಾಜರಿರಬೇಕು, ಸರ್ಕಾರವೇ ಹಾಜರಿರಬೇಕು. ಇದೊಂದು ಕರ್ನಾಟಕದಲ್ಲಿ ಭಾರತಕ್ಕೆ ಬಹಳ ಮಾದರಿಯಾದಂಥ ಒಂದು ನಕ್ಸಲೀಯ ಮುಖ್ಯ ವಿದ್ಯಮಾನ. ಹಾಗಾಗಿ ತಾನೇ ಖುದ್ದು ಹಾಜರಿರಬೇಕು. ನಮ್ಮ ಸರ್ಕಾರವೇ ಅವನ್ನ ಆಹ್ವಾನಿಸ್ತದೆ ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ನೀವು ಖುದ್ದು ಬನ್ನಿ. ಶಾಂತಿಗಾಗಿ ವೇದಿಕೆ ಅಧ್ಯಕ್ಷ ಕೆಎಲ್ ಅಶೋಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ. ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. 6 ಮಂದಿ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಕಾಡಿನಿಂದ ಈಗ ಹೊರಗಡೆ ಬರ್ತಾ ಇದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಜೊತೆ ನಕ್ಸಲರು ಈಗ ಹೊರಗಡೆ ಬಂದಿದ್ದಾರೆ. ಸಮಾಜದ ಮುಖ್ಯವಾಹಿನಿ ಹೆಸರಲ್ಲಿ ಶರಣಾಗತಿ ಆಗ್ತಾ ಇದ್ದು ಜಿಲ್ಲಾಧಿಕಾರಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯತ್ತ ಅವರನ್ನ ಕರ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿಂದ ತದನಂತರ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಹೋಗ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ಬರ್ತಾರೋ ಅದೆಲ್ಲವನ್ನ ಕೂಡ ಮುಂದಿನ ಹಂತದ ಬೆಳವಣಿಗೆಯಲ್ಲಿ ಕಾದು ನೋಡಬೇಕಾಗುತ್ತೆ. ಸದ್ಯ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಅವರ ನಕ್ಸಲರನ್ನ ಕಾಡಿನಿಂದ ನಾಡಿನಂತ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇರೋದು. 6 ಮಂದಿ ಅತಿ ದೊಡ್ಡ ನಕ್ಸಲರ ಅತಿ ದೊಡ್ಡ ಗುಂಪು ಈಗ 6 ಮಂದಿ. ಅಲ್ಲಿಗೆ ಕರ್ನಾಟಕ ನಕ್ಸಲ್ ಮುಕ್ತ ಕರ್ನಾಟಕ ಆಗತ್ತೆ, ನಕ್ಸಲೈಟ್ ಮುಕ್ತ ಕರ್ನಾಟಕ ಆಗತ್ತೆ. ಸಮಾಜದ ಮುಖ್ಯ ವಾಹಿನಿಗೆ ಅವರನ್ನ ಕರ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಅವರನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ, ಕಾಡಿನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಅವರನ್ನ ಸಿಎಂ ಮನೆಗೆ ಕರ್ಕೊಂಡು ಬರಲಾಗುತ್ತೋ ಅಥವಾ ಸಿಎಂ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೋ ಅಥವಾ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೋ ಅದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು 6 ಮಂದಿ ನಕ್ಸಲರಿಗೂ ಕೂಡ ಸರ್ಕಾರ ಒಂದಷ್ಟು ಪ್ಯಾಕೇಜ್ಗಳನ್ನು ನೀಡಿದೆ, ಡಿವೈಡ್ ಮಾಡಿದೆ, ಕ್ಯಾಟಗರಿ ವೈಸ್ ಅಲ್ಲಿ ಡಿವೈಡ್ ಮಾಡಿ ಸರ್ಕಾರ ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ಮುಖ್ಯವಾಹಿನಿಗೆ ಬರೋದಕ್ಕೆ ನಕ್ಸಲರು ಈಗ ಸಿದ್ಧವಾಗಿದ್ದಾರೆ.
ಜಿಲ್ಲಾಡಳಿತದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಆಗಿದೆ. ನೋಡಿ, ನಕ್ಸಲರ ಫುಟೇಜ್ಗಳನ್ನ ಕೂಡ ಒಂದೊಂದಾಗಿ ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಇವತ್ತು 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಕರ್ನಾಟಕದ 4, ಕೇರಳ ಮತ್ತು ತಮಿಳುನಾಡಿನ ಒಬ್ಬೊಬ್ಬರು ನಕ್ಸಲರು ಇವತ್ತು ಶರಣಾಗ್ತಾ ಇದ್ದಾರೆ. ಕಾಡಿನಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮುಖ್ಯವಾಹಿನಿಗೆ ಬರೋದಕ್ಕೆ 6 ಜನ ನಕ್ಸಲರು ನಿರ್ಧರಿಸಿದ್ದಾರೆ, ಜೊತೆಗೆ ಶರಣಾಗ್ತಾ ಇದ್ದಾರೆ. ಜಿಲ್ಲಾಡಳಿತ ವತಿಯಿಂದನೂ ಕೂಡ ಒಂದಷ್ಟು ಸಿದ್ಧತೆಗಳಾಗಿದೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸಿದ್ದಾರೆ. ಅತಿ ದೊಡ್ಡ ಡೆವಲಪ್ಮೆಂಟ್ ಇದು ಅಂತ ಹೇಳ್ಬೋದು. ಒಂದು ನಾಯಕತ್ವ, ಇವರ ನಾಯಕರು ಯಾರಿದ್ರು ಅವರ ಎನ್ಕೌಂಟರ್ ಕೂಡ ಆಯಿತು. ಎನ್ಕೌಂಟರ್ ಆದ ನಂತರ ಇದ್ದಂತಹ 6 ಮಂದಿ ಕೂಡ ಈಗ ಶರಣಾಗ್ತಾ ಇದ್ದಾರೆ. ಬಹಳ ವರ್ಷಗಳು ಇವರು ಕಾಡಲ್ಲೇ ಇದ್ರು, ಈಗ ನಾಡಿನತ್ತ ಬರ್ತಾ ಇದ್ದಾರೆ.